ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಾರಿದೀಪ ಕೌನ್ಸಿಲಿಂಗ್ ಗೈಡ್ ಚಾನಲ್. ಸೊ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇವತ್ತು ನಾನು ವೆಟರ್ನರಿ ಸೀಟ್ ಏನು ಈಗ ಕರೆದಿದ್ದಾರೆ, ಆಪ್ಷನ್ ಎಂಟ್ರಿ ಕರೀತಾರಲ್ಲ, ಅದಕ್ಕೆ ನಾನೀಗ ಒಂದು ಎಲ್ಲ ಸ್ಟೂಡೆಂಟ್ಸು ತುಂಬ ಸ್ಟೂಡೆಂಟ್ಸು ಕೇಳ್ತಾಯಿದ್ರು, ಸರ್ ಡಿ ಡಿ ಯಾವ ಥರ ಮಾಡಬೇಕು ಅಂತ. ಕೆಲವೊಬ್ಬರಿಗೆ ಡಿ ಡಿ ಮಾಡೋದು ಗೊತ್ತಿರಲಿಕ್ಕಿಲ್ಲ, ಅವ್ರಿಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಮೊದಲೇದಾಗಿ ಡಿ ಡಿ ಯಾವ ಥರ ಮಾಡಬೇಕು ಅಂದರೆ, ನೀವು ಬ್ಯಾಂಕಿಗೆ ಹೋಗಿ ನಿಮ್ಮ ಅಮೌಂಟನ್ನು ಮೊದಲು ಬ್ಯಾಂಕ್ನಲ್ಲಿ ಜಮಾ ಮಾಡಬೇಕು ನಿಮ್ಮ ಅಕೌಂಟ್ಗೆ. ಮಾಡಿದ ನಂತರ ಅವರೊಂದು ಚಲನ್ ಕೊಡ್ತಾರೆ, ಡಿ ಡಿ ಚಲನ್ ಅಂತ. ಆ ಡಿ ಡಿ ಚಲನಲ್ಲಿ ಅಲ್ಲಿ ಏನೇನು ಕಾಲಮ್ಸ್ ಇರ್ತಾವಲ್ಲ, ಬ್ರ್ಯಾಂಚಸ್ಸು ನೋಡಿ, ಈಗ ಈ ಥರ ಇದೆ. ಇದು ನೀವು ಯಾವುದು ಒಂದು ಬೆಂಗಳೂರು ಬೆಂಗಳೂರಿಗೆ ಇದು ನೀವು ಇದು ಮಾಡೋದು ಬ್ರ್ಯಾಂಚ್ ಯಾವುದು, ನಿಮ್ಮ ಊರು ಯಾವುದು ಅದನ್ನು ಇದು ಮಾಡಬೇಕು. ನೆಕ್ಸ್ಟು ಯಾವುದು ನಿಮ್ಮದು ಯಾವ ಡೇಟಿಗೆ ನೀವು ಮಾಡ್ತಿರ್ತಿರಲ್ಲ ಆ ಡೇಟ್ ಇಲ್ಲಿ ಎಂಟ್ರಿ ಮಾಡಬೇಕು. ಮತ್ತು ಇಲ್ಲಿ ಅರ್ಜಿದಾರ ಯಾರು, ನಿಮ್ಮ ಹೆಸರನ್ನು ಇಲ್ಲಿ ನೀವು ಎಂಟ್ರಿ ಮಾಡಿ. ಇಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ KE ಅಂತ ಬರೆದು ಇಲ್ಲಿ ಎಷ್ಟು ಅಮೌಂಟ್ ಅನ್ನೋದನ್ನು ಬರೀಬೇಕು. ಅವ್ರ ಪ್ರಕಾರ KEದವ್ರ ಪ್ರಕಾರ 76,380 ಅಮೌಂಟ್ ಇದೆ. ಅದಕ್ಕೆ ಅಲ್ಲಿ ಬ್ಯಾಂಕ್ನಲ್ಲಿ ಕೇಳಬೇಕು, ಇದಕ್ಕೆ ಎಕ್ಸ್ಚೇಂಜ್ ಎಷ್ಟಾಗುತ್ತೆ ಅಂತ, ಕಮಿಷನ್ ಎಷ್ಟಾಗುತ್ತೆ ಅಂತ ಕೇಳಿದಾಗ ಈ ಕಮಿಷನ್ನ ಈ ಒಂದು ಪ್ಲೇಸ್ನಲ್ಲಿ ಬರೆದು ಟೋಟಲ್ ಮಾಡಿ ಈ ಅಮೌಂಟನ್ನು ಇಲ್ಲಿ ಬರೀಬೇಕು. ನೆಕ್ಸ್ಟ್ ಈ ಕಡೆ ಬಂದು ಅವತ್ತು ನೀವು ಯಾವ ಅಮೌಂಟ್ ತುಂಬ್ತಿರ್ತಿರಲ್ಲ ಅವತ್ತಿನ ಡೇಟ್ನ ಅಲ್ಲಿ ಬರೀಬೇಕು. ನೆಕ್ಸ್ಟು ಇಲ್ಲಿ ಪ್ರಾಪ್ತಕರ್ತರ ಹೆಸರು ಅಂತಂದರೆ ಯಾರು ನೀವು ಜಮಾ ಮಾಡ್ತಿದ್ರಲ್ಲ ಪೇಯ್ಸು, ಅವ್ರ ಹೆಸರನ್ನು ಇಲ್ಲಿ ಬರೀಬೇಕು, ಅಂದರೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ KE ಅಂತ. ನೆಕ್ಸ್ಟ್ ಇಲ್ಲಿ ಎಷ್ಟು ಅಮೌಂಟ್ ಅನ್ನೋದನ್ನು ಇಲ್ಲಿ ಬರೀಬೇಕು. ನೆಕ್ಸ್ಟ್ ಇಲ್ಲಿ ಒಂದು ಸೈನ್ ಮಾಡಬೇಕು, ಯಾರು ಅಮೌಂಟ್ ಪೇ ಮಾಡ್ತಾರೆ ಅವ್ರು ಸೈನ್ ಮಾಡಿ ಇಲ್ಲಿ ನಿಮ್ಮ ಒಂದು ಇಮೇಲ್ ID ಬರೀಬೇಕು. ಮತ್ತು ಇಲ್ಲಿ ಅವರ ಅರ್ಜಿದಾರರ ಹೆಸರು ಬರೀಬೇಕು. ಇಲ್ಲಿ ಏನು ಮಾಡಬೇಕಂದ್ರೆ ಅಮೌಂಟು 76,380 ರೂಪೀಸ್ ಇಲ್ಲಿ ಬರೆದು, ಇಲ್ಲಿ ಇದಕ್ಕೆ ಕಮಿಷನ್ ಇಲ್ಲಿ ಕಡೆ ಏನು ಬರೀತಿರಲ್ಲ ಅದೇ ಕಮಿಷನ್ ಅಮೌಂಟ್ನ ಈ ಕಡೆ ಬರೆದು ಇಲ್ಲಿ ಟೋಟಲ್ ಮಾಡಿ. ನೆಕ್ಸ್ಟು ಈ ಏನೇನು ನೀವು ಚೆಕ್ ಕೊಟ್ಟಿರ್ತೀರಿ, ಯಾಕಂದರೆ ಇಲ್ಲಿ 10,000 ಮೇಲೆ ಆದರೆ ಇವರು ನಿಮಗೆ ಅಮೌಂಟ್ ತೊಗೊಳ್ಳಲ್ಲ, ಅದಕ್ಕೆ ನೀವು ಚೆಕ್ ಕೊಡಬೇಕಾಗತ್ತೆ. ಆ ಚೆಕ್ ನಂಬರನ್ನು ಈ ಪ್ಲೇಸ್ನಲ್ಲಿ ಬರೀಬೇಕು, ಏನು ಚೆಕ್ ನಂಬರ್ ಇದೆ ಇಲ್ಲಿ ಪ್ಲೇಸ್ನಲ್ಲಿ ಬರೆದು ಟೋಟಲ್ ಎಷ್ಟು ಅಮೌಂಟ್ ಇದೆ ಅನ್ನೋದನ್ನು ಇದರಲ್ಲಿ ಬರೆದು ನೀವು ಇದನ್ನು ಇಲ್ಲಿ ಆ ಬ್ಯಾಂಕಿನವ್ರು ಕೊಟ್ಟಾಗ ಅವರೊಂದು ಡಿ ಡಿ ಕೊಡ್ತಾರೆ. ಆ ಡಿ ಡಿಯನ್ನು ನೀವು ತೊಗೊಂಡು ಮತ್ತು ನಿಮ್ಮ ಎಲ್ಲ ಡಾಕ್ಯುಮೆಂಟ್, ಒರಿಜಿನಲ್ ಡಾಕ್ಯುಮೆಂಟ್ ಎಲ್ಲ ತೊಗೋಬೇಕು. ಪ್ಲಸ್ ನಿಮ್ಗೊಂದು ಏನು ವೆರಿಫಿಕೇಷನ್ ಸ್ಲಿಪ್ ಕೊಟ್ಟಿರ್ತಾರಲ್ಲ ಆ ವೆರಿಫಿಕೇಷನ್ ಸ್ಲಿಪ್ನ ತೊಗೊಂಡು ನೀವು ಮೂರನ್ನು ತೊಗೊಂಡು ಅಲ್ಲಿ ಹೋದಾಗ ಅಲ್ಲಿ 6ನೇ ತಾರೀಕಿಗೆ ಬೆಳಗ್ಗೆ 10 ಗಂಟೆಗೆ ನೀವು ಆ KE ಆಫೀಸ್ನಲ್ಲಿ ಇರಬೇಕು. ಅವರು ಅದನ್ನೆಲ್ಲ ಚೆಕ್ ಮಾಡಿ ನಿಮಗೆ 11ರಿಂದ 12 ಗಂಟೆವರೆಗೂ ಅವರು 12ರಿಂದ 1 ಗಂಟೆವರೆಗೂ ಅವ್ರು ನಿಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಟೈಮ್ ಕೊಡ್ತಾರೆ. ಅವತ್ತೇ ನಿಮಗೆ ನೆಕ್ಸ್ಟ್ 7ನೇ ತಾರೀಕಿಗೆ ನಿಮಗೆ 6ನೇ ತಾರೀಕಿಗೆ ನಿಮ್ಗೆ ಮಧ್ಯಾಹ್ನ ನಂತರ ರಿಸಲ್ಟ್ ಬರುತ್ತೆ. 7ನೇ ತಾರೀಕಿಗೆ ಎನಿ ಕಂಡೀಷನ್ ನೀವು ಕಾಲೇಜಿಗೆ ಜಾಯ್ನ್ ಆಗಬೇಕು. ಈ ಥರ ಒಂದು ಡಿ ಡಿ ಯಾವ ಥರ ಮಾಡಬೇಕು ಅನ್ನೋದನ್ನು ಮತ್ತು ಯಾವ ಥರ ಪ್ರೊಸೀಜರ್ ಅನ್ನೋದನ್ನು ತಿಳಿಸಿರ್ತೀನಿ. ಮುಂದಿನ ವೀಡಿಯೋಕ್ಕಾಗಿ ಮತ್ತೆ ಫಾಲೋಅಪ್ ಮಾಡ್ತಾಯಿರಿ. ಥ್ಯಾಂಕ್ ಯು.